ಬಿಜೆಪಿಯಲ್ಲಿ ಪದೇ ಪದೇ ರೆಬಲ್ ಆಗಿ ನಿಂತ್ಕೊಳ್ಳುವಂತಹ ಯತ್ನಾಳ್ ಟೀಮ್ ಒಂದು ಕಡೆಗೆ ಈಗ ಯತ್ನಾಳ್ ಅವರಿಗೆ ನೋಟಿಸ್ ಅನ್ನ ನೀಡಿದ್ದಾರೆ. ಎರಡನೇ ಬಾರಿ ಕೊಟ್ಟಿರುವಂತಹ ನೋಟಿಸ್ ಇದು. ನೋಟಿಸ್ ಅಂದ ತಕ್ಷಣ ಏನೋ ಅಲ್ಲ, ಯಾಕೆ ಹಿಂಗ್ ಮಾಡ್ತಾ ಇದ್ದೀರಾ ಏನು ಅನ್ನುವಂಥ ಉತ್ತರವನ್ನ ಕೊಡಬೇಕಷ್ಟೇ. ಅವರು ಪ್ರಶ್ನೆಗೆ ಉತ್ತರವನ್ನ ಕೊಡಬೇಕಾಗಿರೋದು. ಆ ಸ್ಪಷ್ಟನೆ ಏನು ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಕಾರಣ ಇದು ಎರಡನೆಯದ್ದು. ಮೊದಲನೇ ಬಾರಿಯೂ ಕೂಡ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ರು. ರೆಬಲ್ ಯತ್ನಾಳ್ಗೆ ಎರಡನೇ ಶೋಕಾಸ್ ನೋಟಿಸ್ ಅನ್ನ ನೀಡಲಾಗಿದೆ. ಬಿಜೆಪಿಯ ಶಿಸ್ತು ಸಮಿತಿಯಿಂದ ಯತ್ನಾಳ್ಗೆ ನೋಟಿಸ್. ರಾಜ್ಯದ್ದಲ್ಲ, ಕೇಂದ್ರದಲ್ಲಿ. ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮುಂದುವರಿಸಿದ್ದೀರಿ ನೀವು. 72 ಗಂಟೆಗಳಲ್ಲಿ ಉತ್ತರವನ್ನ ನೀಡಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಇರುವಾಗಲೇ ನೋಟಿಸ್ ಅನ್ನ ಹೈಕಮಾಂಡ್ ನೀಡಿದೆ. ಅಂದರೆ 3 ದಿನದಲ್ಲಿ ಉತ್ತರವನ್ನ ಕೊಡಬೇಕು ಅಂತ. ನನಗೆ ಯಾವುದೇ ನೋಟಿಸ್ ಬಂದಿಲ್ಲ ಅಂತ ಯತ್ನಾಳ್ ಈಗ ಟ್ವೀಟ್ ಮಾಡಿದ್ದಾರೆ. ಒಂದು ವೇಳೆ ನೋಟಿಸ್ ಸಿಕ್ಕರೆ ಸದ್ಯದ ಸ್ಥಿತಿಯ ಬಗ್ಗೆ ವಿವರಿಸ್ತೀನಿ ಅಂತ ಯತ್ನಾಳ್ ಕೂಡ ಹೇಳಿದ್ದಾರೆ. ಒಂದ್ ಕಡೆಗೆ ನೋಡ್ತಾ ಇದ್ದೀರಾ ನೋಟಿಸ್ನ ಕಾಪಿಯನ್ನ, ಅದರ ಪ್ರತಿ ಏನಿದೆ ಅಂತ ಹೇಳಿ. 72 ಗಂಟೆಗಳಲ್ಲಿ ಉತ್ತರ ಕೊಡಬೇಕು ಅಂತ ಸೂಚನೆಯನ್ನ ಹೈಕಮಾಂಡ್ ಕೊಟ್ಟಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ದೆಹಲಿಯಲ್ಲಿ ಇರುವಾಗಲೇ ನೋಟಿಸನ್ನು ಹೈಕಮಾಂಡ್ ನೀಡಿದೆ ಅಂತ ಹೇಳಿ. 72 ಗಂಟೆ ಅಂದರೆ 3 ದಿನದ ಒಳಗಡೆಗೆ ಉತ್ತರವನ್ನು ಕೊಡಬೇಕಾಗಿದೆ. ಮೊದಲನೇ ನೋಟಿಸನ್ನು ಕೊಟ್ಟಂಥ ಸಂದರ್ಭದಲ್ಲಿ ನಾನು ಪಕ್ಷ ವಿರೋಧಿ ಚಟುವಟಿಕೆಯನ್ನು ನಾನು ಮಾಡ್ತಾ ಇಲ್ಲ ಅನ್ನುವಂಥ ಮಾತನಾಡಿದ್ರಿ. ಈಗ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾ ಇಲ್ವಾ ನೀವು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ರಿ. ಇದಕ್ಕೆ ಉತ್ತರವನ್ನು ಕೊಡಿ ಅಂತ ಹೇಳಿ, ಸ್ಪಷ್ಟನೆಯನ್ನು ಕೊಡಿ ಅಂತ ಹೇಳಿ. ಈ ನಿಟ್ಟಿನಲ್ಲಿ 3 ದಿನದ ಸಮಯಾವಕಾಶವನ್ನು ಕೊಟ್ಟಿದ್ದಾರೆ, 72 ಗಂಟೆಯದ್ದು.